ಕಾರ್ತಿಕ್ ತುಂಬಾ ಒಳ್ಳೆ ಹುಡುಗ ಅಪ್ಪ. ಅಂತ ಒಳ್ಳೆ ಹುಡುಗ ನಮ್ಮ ಅಕ್ಕಂಗೆ ಸಿಗ್ತಾನೆ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಅಪ್ಪ. ಸ್ವಾರ್ಥ ಇರಬೇಕು ಅಂತ ನೀವ್ ಹೇಳಿದ್ರಿ. ಇಲ್ಲ, ಸ್ವಾರ್ಥದಿಂದ ಸುಖ ಸಿಗ್ಬೋದು, ಆದ್ರೆ ಅದು ಶಾಶ್ವತ ಅಲ್ಲ. ಈ ಜೀವನ ನನ್ಗದನ್ನ ಅರ್ಥ ಮಾಡಿಸಿದಪ್ಪ. ಅಷ್ಟು ಸಾಕು ಅಪ್ಪ. ನಾನ್ ನಿಮಗೆ ಮತ್ತೆ ಮಾತು ಕೊಡ್ತಾ ಇದ್ದೀನಿ. ಅಕ್ಕನ ಮದುವೆ ನಾನೇ ಮಾಡ್ತೀನಪ್ಪ. ಜಾನಕಿ, ಕಲ್ಯಾಣೋತ್ಸವ ಎಲ್ಲ ಇಷ್ಟು ಚೆನ್ನಾಗಿತ್ತಲ್ವ? ಈ ಪಾಪಿ ಕಣ್ಗಳು ಅದೆಷ್ಟು ಪುಣ್ಯ ಮಾಡಿತ್ತು. ಅದೆಲ್ಲ ನೋಡೋಕ್ಕೆ ನಮಗೆಲ್ಲಿ ಸಿಗ್ತಾ ಇತ್ತೆ? ಚೆನ್ನಾಗೇನೋ ಇತ್ತು ಅತ್ತೆ, ಆದರೆ ಎಲ್ಲಿ ಏನು ಅವಾಂತರ ಆಗುತ್ತೋ ಅನ್ನೋ ಭಯನೂ ಇತ್ತು. ಅವಾಂತರನಾ? ಯಾಕೆ? ಇನ್ನೇನತ್ತೆ, ಈ ಮದುವೆ ವಿಚಾರಕ್ಕೆ ತಲೆ ಹಾಕಬೇಡ ಅಂತ ಎಷ್ಟು ಸಾರಿ ಹೇಳಿದ್ರು ಆ ಸತ್ಯ ಕೇಳಲ್ವಲ್ಲ. ಸತ್ಯನಾ? ಅವಳೇಲಿದ್ಲೆ ಅಲ್ಲಿ? ನಿಮಗೆ ಗೊತ್ತಾ, ಕಲ್ಯಾಣೋತ್ಸವ ನಡಿಬೇಕಾದ್ರೆ ಸತ್ಯ ದೇವಸ್ಥಾನಕ್ಕೆ ಬಂದಿದ್ಲಂತೆ. ಏನು ಹೇಳ್ತಿದ್ಯಾ ಜಾನಕಿ? ಸತ್ಯ ಅಲ್ಲಿಗೆ ಬಂದಿದ್ಲ? ಅವಳಿಗಿನ್ಯಾವ ಥರ ಹೇಳ್ಬೇಕು ಹೇಳಿ ಅತ್ತೆ? ಅವಳನ್ನ ಬೈಬಾರ್ದು, ದೂರಬಾರ್ದು ಅಂತ ಎಷ್ಟು ಅಂದ್ಕೊಂಡ್ರು ಅವಳು ಮಾಡೋ ಕೆಲಸಗಳು ನನ್ನ ಬಾಯಿಂದ ಈ ರೀತಿ ಮಾತಾಡ್ಸುತ್ತೆ. ಆದರೆ ಸತ್ಯ ಯಾಕೆ ಅಲ್ಲಿಗೆ ಬಂದಿದ್ಲು? ಇನ್ಯಾಕೆ? ನಡೀತಿರೋ ಕಾರ್ಯಕ್ಕೆ ಕಲ್ಲು ಹಾಕಕ್ಕೆ. ದಿವ್ಯಾ, ನೀನು ಹಾಗೆಲ್ಲ ಮಾತಾಡಬೇಡ. ಅವಳು ಕಲ್ಲು ಹಾಕೋಳಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡೋಳು. ಅದೇನೇ ಇರಲಿ ಅತ್ತೆ, ಸೀರೆನ ಬ್ಯಾಗಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ಲು ತಾನೆ. ಬ್ಯಾಗಲ್ಲಿ ಹಾಕದೆ ಮನೆಯಲ್ಲೇ ಇಟ್ಕೊಂಡು ಸೀರೆ ಕೊಡೋ ನೆಪದಲ್ಲಿ ಅಲ್ಲಿಗೆ ಬಂದಿದ್ದಾಳೆ. ಇವಳಿಗೆ ಯಾಕೆ ಬೇಕೇಳಿ ಈ ಉಸಾಬರಿ? ಹೋಗ್ಲಿ ಬಿಡು ಜಾನಕಿ, ಅವಳಿಗೂ ಮದುಮಕ್ಕಳನ್ನ ನೇರವಾಗಿ ನೋಡಬೇಕು ಅಂತ ಆಸೆ ಇರಲ್ವೇನೆ, ಅದಕ್ಕೆ ಬಂದಿರ್ತಾಳೆ. ಹೌದೌದು, ನಾಳೆ ಮದ್ವೆ ಮನೆಗೆ ಬಂದು ಮದ್ವೆ ನಿಲ್ಸಿದ್ರು ನೀನ್ ಹೀಗೆ ವಹಿಸ್ಕೊಂಡ್ ಬರ್ತೀಯ. ಏ, ಅಪಶಕನ್ ಮಾತಾಡ್ಬೇಡ್ವೆ. ಅಪಶಕನ ನಾನಲ್ಲ, ನಿನ್ನ ಮಗಳು. ದಿವ್ಯಾ, ಬಾಯಿ ಮುಚ್ಚು. ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ನೋಡು. ಅವಳು ಅಪಶಕನ ಆಗಿದ್ದಿದ್ರೆ ಅವಳ ಹೆಸರಿನ ಜಾತಕದಲ್ಲಿ ನಿನ್ನ ಮದುವೆ ಫಿಕ್ಸ್ ಆಗ್ತಾ ಇರಲಿಲ್ಲ. ಸಾಕಜ್ಜಿ, ಬರೀ ಇಂಥ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ಅವಳ ಜಾತಕದಿಂದನೇ ನನ್ನ ಮದ್ವೆ ಫಿಕ್ಸ್ ಆಯ್ತು. ಅವಳು ದುಡಿತಿರೋದ್ರಿಂದನೇ ನಾವು ತಿಂತಿದ್ದೀವಿ. ಅವಳು ಮನೇಲಿ ಇರೋದ್ರಿಂದನೇ ನಾವು ಧೈರ್ಯವಾಗಿದ್ದೀವಲ್ವಾ? ಬರೀ ಇದೇ ಮಾತಾಗೋಗಿದೆ. ಏನು ಅವಳಿಲ್ಲ ಅಂದಿದ್ರೆ ನಾವು ಬದುಕ್ತಾನೆ ಇರ್ಲಿಲ್ವಾ? ಈ ಮದ್ವೆ ಫಿಕ್ಸ್ ಆಗಿದ್ದು ನನ್ನ ಅದೃಷ್ಟದಿಂದನೇ ಹೊರತು ಅವಳು ಒಂದು ಜಾತಕದಿಂದ ಅಲ್ಲ. ನೀನ್ ಹೀಗೆ ಅವಳನ್ನ ಬಯಸ್ಕೊಂಡು ಬರ್ತಿದ್ರೆ ಅವಳು ಹಂಗೆ ಬೇಡ ಅಂತ ಇರೋ ವಿಷಯನೆಲ್ಲ ನೇರವಾಗಿ ಹೋಗಿ ನಾನೇ ಬೀಗ್ರ ಮನೇಲಿ ಹೇಳ್ತೀನಿ.
ದಿವ್ಯಾ, ಬಾಯಿಗೆ ಬಂದಂಗೆ ಮಾತಾಡಬೇಡ್ವೆ. ಅವಳು ದೇವಸ್ಥಾನಕ್ಕೆ ಬಂದಿದ್ದು ತಪ್ಪು ಅಂತ ನಾನೇ ಹೇಳ್ತಿದ್ದೀನಲ್ಲ, ಇನ್ಯಾಕೆ ಮಾತು ಮುಂದುವರಿಸ್ತೀಯಾ? ಮತ್ತಿನ್ನೇನಮ್ಮ, ಅವಳು ಅಷ್ಟೆಲ್ಲ ತಪ್ಪು ಮಾಡಿದ್ರು ಈ ಅಜ್ಜಿ ಅವಳನ್ನೇ ವಹಿಸ್ತಾರೆ. ಇಷ್ಟೊಂದೆಲ್ಲ ವಹಿಸ್ತಾರೆ ಅಂದ್ರೆ ನಾನೇ ಬೀಗ್ರು ಮನೆಯವ್ರ ಹತ್ರ ಹೋಗಿ ನನ್ನ ತಂಗಿ ಈ ರೀತಿ ಎಲ್ಲ ಇದ್ದಾಳೆ ಅಂತ ಎಲ್ಲ ವಿಷಯನೂ ನೇರವಾಗಿ ಹೇಳ್ತೀನಿ. ಆಗ ಗೊತ್ತಾಗುತ್ತೆ ಇವಳಿಂದ ಇವಳು ಈ ರೀತಿ ಇರೋದ್ರಿಂದ ನಮಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ. ದಿವ್ಯಾ, ಏನೇನೋ ಮಾತಾಡಬೇಡ್ವೆ, ನಿನ್ ಕೈ ಮುಗಿತೀನಿ. ಒಳಗಡೆ ಹೋಗ್ತೀಯಾ? ಬರೀ ಮಾತಾಡೋದಲ್ಲ, ಮಾತಾಡ್ದಾಗೆ ಮಾಡಿ ತೋರಿಸ್ತೀನಿ. ಆ ರೀತಿ ಆಗ್ಬಾರ್ದು ಅಂದ್ರೆ ಸತ್ಯ ನನ್ನ ಮದುವೆ ವಿಷಯದಿಂದ ಶಾಶ್ವತವಾಗಿ ದೂರ ಇರಬೇಕು. ಅದನ್ನ ನೆನ್ಪಿಟ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಯಾಕೆ ನೀವು ನನಗೆ ಕಾಲ್ ಮಾಡ್ತಿದ್ದೀರಾ? ನಿಮ್ಮ ಮಾತು ಕೇಳೋ ಇಂಟ್ರೆಸ್ಟ್ ಇಲ್ಲ ನನಗೆ. ನಿನಗೆ ಇಂಟ್ರೆಸ್ಟ್ ಇರಬೇಕಾಗಿರೋದು ನನ್ನ ಮಾತಿನ ಬಗ್ಗೆ ಅಲ್ಲ, ದಿವ್ಯನ ಬಗ್ಗೆ. ದಿವ್ಯನ್ನ ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ. ನೀವಿನ್ನೂ ಅದನ್ನೇ ಮಾತಾಡ್ತಾ ಇದ್ದೀರಾ? ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಆಗುತ್ತೆ ಅಂತ ತಾನೇ ನೀವು ಹೇಳಿದ್ದು. ಆದರೆ ಅವರಿಬ್ರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದನ್ನೆಲ್ಲ ನೋಡಿ ಉರ್ಕೊಂಡು ಸಾಯ್ಲಿ ಅಂತನಾ ನೀವು ನನ್ನಲ್ಲಿ ಕರೆಸಿದ್ದು? ಬಾಲ, ದಿವ್ಯನ್ಗೂ ಕಾರ್ತಿಕ್ಗೂ ಎಂಗೇಜ್ಮೆಂಟ್ ಆಗೋಗಿದೆ, ಅದು ನಿನಗೆ ಗೊತ್ತು ತಾನೆ? ಗೊತ್ತಿದೆ, ಆದರೆ ಮತ್ತೆ ಅದು ನನ್ನ ಕಣ್ಮುಂದೆ ನಡಿಬೇಕು, ಅದನ್ನ ನೋಡಬೇಕು, ನೋಡಿ ನಾನು ಹುಚ್ಚಿನ ಥರ ಅಲಿಬೇಕು ಅನ್ನೋ ಆಸೆ ನನಗಿರಲಿಲ್ಲ.